ನಮಸ್ಕಾರ ವೀಕ್ಷಕರೇ. ಚೇಳೂರಿನಲ್ಲಿ ಹೆಲ್ಮೆಟ್ ವಿತರಣೆ. ಚೇಳೂರಿನಲ್ಲಿ ಹರಿನಾಥ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮಕ್ಕೆ ಚೇಳೂರು ಹಾಗೂ ಸುತ್ತಮುತ್ತಲಿನ ಊರುಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ದ್ವಿಚಕ್ರ ವಾಹನ ಸವಾರರು ಆಗಮಿಸಿದ್ದರು. ದ್ವಿಚಕ್ರ ವಾಹನ ಅಪಘಾತಗಳಲ್ಲಿ ಸಂಭವಿಸುವ 70%ಕ್ಕಿಂತ ಹೆಚ್ಚು ಸಾವುಗಳು ತಲೆಗೆ ಬಲವಾದ ಪೆಟ್ಟು ಬೀಳುವುದರಿಂದಲೇ. ಹೆಲ್ಮೆಟ್ ಧರಿಸುವುದರಿಂದ ಪ್ರಾಣಾಪಾಯದಿಂದ ಪಾರಾಗಬಹುದು ಎಂಬುದನ್ನು ಗಮನಿಸಿದ ಹರಿನಾಥ ರೆಡ್ಡಿ, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಈಗಾಗಲೇ 50,000ಕ್ಕೂ ಹೆಚ್ಚು ಹೆಲ್ಮೆಟ್ಗಳು ವಿತರಣೆ ಮಾಡಿದ್ದೇವೆ ಎಂದು ಹರಿನಾಥ ರೆಡ್ಡಿಯವರು ತಿಳಿಸಿದರು. ಹೆಲ್ಮೆಟ್ ಉಚಿತವಾಗಿ ಸಿಗುವ ಮಾಹಿತಿ ತಿಳಿದ ಕೂಡಲೇ ದ್ವಿಚಕ್ರ ವಾಹನಗಳಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿ ಹೆಲ್ಮೆಟನ್ನು ತೆಗೆದುಕೊಂಡು ನಗುನಗುತ್ತಾ ಹೋಗುತ್ತಿರುವ ದೃಶ್ಯ ಗಮನಿಸಬಹುದು. ಸರ್ ಹೇಳಿ ಸರ್, ಈಗ ಯಾಕೆ ಹೆಲ್ಮೆಟ್ ಕೊಡ್ತಾ ಇದ್ದೀರಿ ಸರ್? ಹೆಲ್ಮೆಟ್ ಕೊಡುವುದು ಜನರ ಸುರಕ್ಷತೆಗೋಸ್ಕರ ನನ್ನ ಹರಿನಾಥ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಮ್ಮ ಭಾಗ್ಯನಗರ ವಿಧಾನಸಭಾ ಕ್ಷೇತ್ರದ 3 ತಾಲೂಕುಗಳು ಅಂದರೆ ಬಾಗೇಪಲ್ಲಿ, ಚೇಳೂರು, ಗುಡಿಬಂಡೆ 3 ತಾಲೂಕುಗಳನ್ನು ಒಳಗೊಂಡ ಒಂದು ದೊಡ್ಡ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ನಾನು ಹುಟ್ಟಿದ್ದೀನಿ. ಅದಕ್ಕೋಸ್ಕರ ಜನರ ಸೇವೆ ಮಾಡಬೇಕು ಅಂತ ನಮ್ಮ ಟ್ರಸ್ಟ್ ವತಿಯಿಂದ ಇವಾಗಲೇ ಆಲ್ರೆಡಿ ಒಂದು 50,000 ಹೆಲ್ಮೆಟನ್ನು ಹಂಚಿಸಿದ್ದೀನಿ. ಇನ್ನೂ ಒಂದು 10,000 ಸ್ಟಾಕ್ ಇದೆ. ಅದು ಬಾಗೇಪಲ್ಲಿ ನಮ್ಮ ಗೋಡನ್ನಲ್ಲಿದೆ. ಬಾಗೇಪಲ್ಲಿ ಟೌನು ಮತ್ತು ಗುಡಿಬಂಡೆ ಟೌನ್ ಮಾತ್ರ ಇದೆ. ಅದೊಂದು 2 ಟೌನ್ಗೆ ಮಾತ್ರ ಒಂದು 10,000 ಇದೆ. 10,000 ಹಂಚಿದ್ರೆ ಸುಮಾರು 60,000 ಹೆಲ್ಮೆಟನ್ನು ನಾವು ಬಾಗೇಪಲ್ಲಿ ವಿಧಾನಸಭೆ ಪ್ರತಿಯೊಬ್ಬರಿಗೂ ಹಂಚ್ತಾ ಇದ್ದೀವಿ. ಯಾಕೆ ಕೊಡಬೇಕು ಅಂತ ಸುರಕ್ಷತೆಗೋಸ್ಕರ ಸರ್ ನಾವು ಸೇವೆ ಮಾಡ್ತಾ ಇದ್ದೀವಿ. ನಾನು ಸುಮಾರು ಈ ಕ್ಷೇತ್ರದಲ್ಲಿ 13 ವರ್ಷದಿಂದ ಜನರ ಸೇವೆ ಮಾಡ್ತಾ ಇದ್ದೀನಿ. ಇದು ಒಂದು ಅಲ್ಲಿಲಿ ಸೇವೆ ಅಷ್ಟೇ. ನಾನು ಯಾಕೆಂದರೆ ನನ್ನ ಮನೆಯಲ್ಲೂ ಸಹ ನನ್ನ ಸೋದರ ಒಬ್ಬ ಹೆಲ್ಮೆಟ್ ಇಲ್ದಿರ ಗಾಡಿ ಓಡಿಸ್ತಾ ಇದ್ದ. ಆಕ್ಸಿಡೆಂಟಲ್ಲಿ ಡೆತ್ ಆಯಿತು. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ಪರಿಸ್ಥಿತಿ ಯಾರಿಗೂ ಪ್ರತಿಯೊಬ್ಬ ನಾಗರಿಕರಿಗೂ ನಮ್ಮ ಕ್ಷೇತ್ರದಲ್ಲಿ ಬರಬಾರ್ದು. ನಮ್ಮ ಕೈಯಲ್ಲಾದಷ್ಟು ಒಂದು ಜನರ ಸೇವೆ ಮಾಡಬೇಕು. ಅದಕ್ಕೋಸ್ಕರ